ನಾನು ಎಂತ ಸೋಂಬೇರಿ ಅಂದ್ರೆ ಇವತ್ತು ಇಷ್ಟು ಬೇಗ ಎದ್ದಿದ್ದೆ ಒಂಥರ ಇತಿಹಾಸ ಅನ್ಸತ್ತೆ. ನಮ್ದು ಸ್ವಲ್ಪ ಜಮೀನ್ ಕೆಲ್ಸ ಇತ್ತು, ಹಂಗಾಗಿ ನಾನು ಊರ್ಗ್ ಹೋಗ್ಬೇಕಿತ್ತು. ಮಳೆ ನೋಡಿದ್ರೆ ಹೆಗ್ಗ ಮುಗ್ಗ ಜಡಿತಿತ್ತು, ಹಂಗಾಗಿ ನಾನು ನನ್ನ ಕಾರ್ನೇ ತಗೊಂಡ್ ಹೋದೆ. ಒಂದು ಸಲ ಕಾರ್ಗೆ ಕಂಫರ್ಟ್ ಆಗ್ಬಿಟ್ರಿ ಅಂದ್ರೆ ಬೈಕ್ ತಗೊಂಡ್ ಹೋಗ್ಬೇಕು ಅಂತ ಮನ್ಸಿಗೆ ಬರೋದೇ ಇಲ್ಲ. ನಮ್ಮೂರು ಶಿವಮೊಗ್ಗದಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಒಬ್ನೇ ಯಾರು ಅಷ್ಟು ದೂರ ಹೋಗ್ತಾರೆ ಅಂತ ನಾನು ನನ್ನ ಫ್ರೆಂಡ್ ನ ಕರ್ಕೊಂಡೆ. ನಂದು ಪ್ರಾಪರ್ ಊರು ಆನ್ವಟ್ಟಿ. ನಾವು ಊರಿಗೆ ಹೋಗೋಕೆ ನಮ್ ತಂದೆ ಜೊತೆ ಇದೇ ಬಸ್ ಸ್ಟ್ಯಾಂಡ್ ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ನನಗೆ ಆ ದಿನಗಳೆಲ್ಲ ನೆನಪಾಗ್ತಾ ಇದ್ವು. ನಾನು ಮನೆಗೆ ಹೋಗ್ತಿದ್ದಂಗೆ ನಮ್ಮ ಬ್ರದರ್ ಒಬ್ರು ಓಲ್ಡ್ ಮಾಡೆಲ್ ಬೈಕ್ ನ ತಗೊಂಡಿದ್ರು. ಆಕ್ಚುಲಿ ಈ ಬೈಕು ಅದೆಷ್ಟೋ ಟೀನೇಜ್ ಹುಡುಗರಿಗೆ ಹಾರ್ಟ್ ಫೇವರೇಟ್. ನಾನು ನಮ್ಮ ಊರಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಶೇಳಕೊಪ್ಪದಲ್ಲಿರೋ ಕೇದಾರೇಶ್ವರ ದೇವಾಲಯ ಬೆಳ್ಳಿಗಾವಿಗೆ ಬಂದೆ. 12ನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದ ಕೇದಾರೇಶ್ವರ ದೇವಾಲಯ ಹೊಯ್ಸಳ ಶೈಲಿಯ ತ್ರಿಕೂಟಚಲ ಮಂದಿರ. ಈ ಸ್ಥಳ ಪ್ರಾರಂಭದಲ್ಲಿ ಚುಟು ಶಾತವಾಹನರ ಆಳ್ವಿಕೆಗೆ ಒಳಪಟ್ಟಿದ್ದು, ತದನಂತರ ಬನವಾಸಿ ಎಂಬ ಹೆಸರಿನ ಬನವಾಸಿ ಕದಂಬರ ರಾಜ್ಯದ ಭಾಗವಾಗಿತ್ತು. ಬಾದಾಮಿ ಚಾಲುಕ್ಯರು, ಮಾಳಕೇಡದ ರಾಷ್ಟ್ರಕೂಟರು, ಕಲ್ಯಾಣಿ ಚಾಳುಕ್ಯರು, ಕಲಚೂರ್ಯರು, ದೇವಗಿರಿ ಯಾದವರು, ದೋರ ಸಮುದ್ರದ ಹೊಯ್ಸಳರು, ತದನಂತರ ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟ ಈ ನಾಡು ಅಂದಿನ ಕಾಲದ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು. ನಾನು ಈ ಸುಂದರ ಮಂದಿರವನ್ನ ನೋಡ್ಕೊಂಡು ಅಲ್ಲಿಂದ ಸೀದಾ ನನ್ನ ಮನೆಗೆ ಹೊರಟೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.